ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್. ಏನ್ ಹೇಳ್ತೀರಾ ಮೇಡಮ್? ಆ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಆರೋಪ ಅನ್ನೋದು ಬಹಳ ಈಸಿ ಮಾಡೋಕ್ಕೆ. ಅದನ್ನು ಪ್ರೂವ್ ಮಾಡೋದು, ಆ ಎಲಿಗೇಷನ್ ಅನ್ನೋದನ್ನು ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು, ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನು ಸ್ಪ್ರೆಡ್ ಮಾಡೋದು, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆಂದರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗಬೇಕು ಅಂತ ಇಲ್ಲ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಜವಾಬ್ದಾರಿ ಇರುವಂಥ ಆಫೀಸರ್ಗಳು ಅದಕ್ಕೆ SIT ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್. ಸೊ ಆಗಲಿ, ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದಮೇಲೆ ಅವ್ರು ಹೇಳಬೇಕು. ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ, ಒಂದೊಂದು ಥಿಯರಿ, ಒಂದೊಂದು ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ. ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್. ಏನ್ ಹೇಳ್ತೀರಾ ಮೇಡಮ್? ಆ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಆರೋಪ ಅನ್ನೋದು ಬಹಳ ಈಸಿ ಮಾಡೋಕ್ಕೆ. ಅದನ್ನು ಪ್ರೂವ್ ಮಾಡೋದು, ಆ ಎಲಿಗೇಷನ್ ಅನ್ನೋದನ್ನು ಪ್ರೂವ್ ಆಗೋವರೆಗೂ ಪ್ರತಿಯೊಬ್ಬರು ಸ್ಪೆಕ್ಯುಲೇಷನ್ ಮಾಡೋದು, ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನು ಸ್ಪ್ರೆಡ್ ಮಾಡೋದು, ಅದು ಸ್ವಲ್ಪ ಕಷ್ಟ ಅನಿಸುತ್ತೆ. ಯಾಕೆಂದರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗಬೇಕು ಅಂತ ಇಲ್ಲ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಜವಾಬ್ದಾರಿ ಇರುವಂಥ ಆಫೀಸರ್ಗಳು ಅದಕ್ಕೆ SIT ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್. ಸೊ ಆಗಲಿ, ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದಮೇಲೆ ಅವ್ರು ಹೇಳಬೇಕು. ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ, ಒಂದೊಂದು ಥಿಯರಿ, ಒಂದೊಂದು ಜಡ್ಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ.